ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ಲೀವ್ಸ್ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಸ್ಲೀವ್ಸು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಯಾವಾಗಲೂ ನಾರ್ಮಲ್ ಸ್ಲೀವ್ಸೇ ಸ್ಟಿಚ್ ಮಾಡಿ ಕೊಡ್ದಿರಾ ಈ ರೀತಿ ಒಂದು ಸ್ವಲ್ಪ ಚೇಂಜ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಅನ್ನಿಸಿದಾಗ ಈ ರೀತಿ ಡಿಸೈನನ್ನು ಚೇಂಜ್ ಮಾಡ್ಬೋದು ಸ್ಲೀವ್ಸನ್ನು. ಇದು ಬ್ಯಾಕ್ ನೆಕ್ಕು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಬ್ಯಾಕ್ ನೆಕ್ ಇಟ್ಟಿದ್ದೀನಿ, ಬೋಟ್ ನೆಕ್ಕು ಮತ್ತು ಬ್ಯಾಕ್ ಸೈಡು ಈ ರೀತಿ ಬರ್ಡ್ ಬಂದಿದೆ ನೋಡಿ. ಅದನ್ನ ಮಧ್ಯದಲ್ಲಿ ಹಾಕಿದ್ದೀನಿ ಆ ಬರ್ಡನ್ನ. ಮತ್ತು ಇನ್ನೂ 2 ಬರ್ಡ್ ಬಂದಿದೆ, ಆ ಕಡೆ ಒಂದು ಈ ಕಡೆ ಒಂದು. ಹಾಗೆಯೇ ಇದು ಬೋಟ್ ನೆಕ್ ನೋಡಿ, ಇಲ್ಲಿ ಬಟನ್ ಕೊಡ್ತೀನಿ, ಬೋಟ್ ನೆಕ್ ಇಟ್ಟಿದ್ದೀನಿ, ಫ್ರಂಟ್ ನಾರ್ಮಲ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಬ್ಲೌಸು ಈ ರೀತಿ ಇದೆ ಬ್ಲೌಸ್ ನೆಕ್. ಇದು ಫ್ರಂಟ್ ನೋಡಿ ಎಲ್ ಶೇಪಲ್ಲಿ ಕೊಟ್ಟಿದ್ದೀನಿ ನೆಕ್ಕು. ಸ್ವಲ್ಪ ಬ್ರಾಡ್ ನೆಕ್ ಕೊಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರಾಡಾಗಿ ನೆಕ್ ಕೊಟ್ಟಿದ್ದೀನಿ. ಇದಕ್ಕೆ ಲೇಸ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಆದರೆ ನಾನು ಲೇಸ್ ಯೂಸ್ ಮಾಡಿಲ್ಲ. ಬ್ಲೌಸು ಈ ರೀತಿ ಕಾಣ್ತಿದೆ. ಸ್ಲೀವ್ಸ್ಗೆ ಈ ರೀತಿ ಎಂಬ್ರಾಯ್ಡ್ರಿ ಬಂದಿದೆ, ಬ್ಲೌಸ್ ಪೀಸಲ್ಲೇ ಬಂದಿತ್ತು. ನಾನು ಅದನ್ನ ಬಾಟಮಲ್ಲಿ ನೋಡಿ ಈ ರೀತಿ ಸ್ವಲ್ಪ ಶೇಪು ಸ್ಟ್ರೈಟಾಗಿ ಬರ್ದಿರಾ ಟ್ರಯಾಂಗಲ್ ಶೇಪ್ ಬರೋ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸ್ಲೀವ್ಸು ಸ್ಟಿಚಿಂಗ್ ಆದಮೇಲೆ ಈ ರೀತಿ ಕಾಣ್ತಿದೆ. ಸ್ಲೀವ್ಸು 2 ಸ್ಲೀವ್ಸು ರೆಡಿಯಾಗಿದೆ ನೋಡಿ. ಸ್ಟಿಚಿಂಗ್ ಪ್ರಾಸೆಸ್ಸು ತೋರಿಸ್ತೀನಿ, ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಟ್ರಯಾಂಗಲ್ ಶೇಪ್ ಎಂಡಿಂಗ್ಗೆ ನಾವು ಮಣಿ ಬೇಕಾದ್ರೂ ಕೊಟ್ಕೊಳ್ಬೋದು, ಹಾಗೆಯೇ ಲೇಸು ಬೇಕಾದ್ರೂ ಸಹ ಕೊಟ್ಕೊಳ್ಬೋದು. ಯಾವುದು ಕೊಟ್ಟರೂ ಚೆನ್ನಾಗಿರುತ್ತೆ. ನಾನು ಲೇಸು ಕೊಡ್ತಾ ಇಲ್ಲ, ಹಾಗೆ ಮಣಿನೂ ಕೊಡ್ತಾ ಇಲ್ಲ. ಇದು ಟ್ರಯಾಂಗಲ್ ಶೇಪ್ ಕಟ್ ಮಾಡಿಕೊಂಡಾಗ ನಾವು ಕರೆಕ್ಟಾಗಿ ಎಂಬ್ರಾಯ್ಡ್ರಿ ಬಂದಿದೆಯಲ್ವ, ಅದನ್ನು ಸೆಂಟ್ರ್ ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೋಡಿ ತೋರಿಸ್ತಿದ್ದೀನಿ, ಸೆಂಟ್ರಿಗೆ ಅಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಲೈನಿಂಗಲ್ಲೂ ಅಷ್ಟೇ ನ್ಯಾಚ್ ಹಾಕ್ಕೊಂಡು ಈ ನ್ಯಾಚು ಮೇಯ್ನ್ ಕ್ಲಾತ್ ನ್ಯಾಚು 2 ಒಂದೇ ಕಡೆ ಬರೋ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಎಂಬ್ರಾಯ್ಡ್ರಿ ಬಂದಿರೋದ್ರಿಂದ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿ ನಾವು ನೋಡ್ಕೊಳ್ಬೇಕು. ನೋಡಿ 2 ಸ್ಲೀವ್ಸು ರೆಡಿಯಾಗಿದೆ. ಇನ್ನು ಈ ಸ್ಲೀವ್ಸು ಸ್ಟಿಚಿಂಗ್ ಪ್ರಾಸೆಸ್ ನೋಡೋಣ, ಯಾವ ರೀತಿ ನಾನು ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟು ಲೈನಿಂಗಲ್ಲಿ ನೀಟಾಗಿ ಟ್ರಯಾಂಗಲ್ ಶೇಪು ಕಟ್ ಮಾಡ್ಕೊಂಡಿರಬೇಕು. ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಎಂಬ್ರಾಯ್ಡ್ರಿ ಬಂದಿರುತ್ತಲ್ವ ಬ್ಲೌಸ್ ಪೀಸು, ಅಲ್ಲಿಗೆ ಕರೆಕ್ಟಾಗಿ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕಿರಬೇಕು. ಹಾಗೆಯೇ ನಾವು ಟ್ರಯಾಂಗಲ್ ಶೇಪ್ ಕಟ್ ಮಾಡಿರ್ತೀವಲ್ವ ಲೈನಿಂಗು, ಅದರಲ್ಲೂ ಸೆಂಟ್ರ್ ಪಾಯಿಂಟ್ ಯಾವುದು ಅಂತೇಳ್ಬಿಟ್ಟು ನೋಡ್ಕೋಬೇಕು. ನೋಡಿ ನ್ಯಾಚ್ ತೋರಿಸ್ತಿದ್ದೀನಿ, ಬ್ಲೌಸ್ ಪೀಸಲ್ಲಿರುವಂಥ ನ್ಯಾಚ್ಗೆ ಕರೆಕ್ಟಾಗಿ ಲೈನಿಂಗು ಎಲ್ಲಿಗೆ ಸೆಂಟ್ರ್ ಬರುತ್ತೆ ಅದನ್ನ ಕರೆಕ್ಟಾಗಿ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು. ಇಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು, ಕರೆಕ್ಟಾಗಿ 2 ನ್ಯಾಚು ಈಕ್ವಲ್ ಬರೋ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಈ ಸ್ಲೀವ್ಸು ನಾನು ಅಟ್ಯಾಚ್ ಮಾಡಿದ್ದೀನಿ, 2 ನ್ಯಾಚು ಕರೆಕ್ಟಾಗಿ ಬಂದಿದೆ, ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ಬಂದಿರಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಸ್ಟಿಚ್ ಹಾಕುವಾಗ ಈವೆನ್ನಾಗಿ ಹಾಕ್ಕೊಳ್ಬೇಕು, ದೊಡ್ಡದು ಚಿಕ್ಕದು ಮಾಡಬಾರ್ದು, ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಈಗ ಇಲ್ಲಿ ಬ್ಲೌಸ್ ಪೀಸಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ, ಅದನ್ನು ಟ್ರಿಮ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ, ಇದೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾರ್ಮಲ್ ಸ್ಲೀವ್ಸು ಸ್ಟಿಚ್ ಮಾಡೋದಕ್ಕೂ ಈ ರೀತಿ ಸ್ಟಿಚ್ ಮಾಡುವುದಕ್ಕೂ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ. ನೋಡಿ ನಿಧಾನವಾಗಿ ನೀಟಾಗಿ ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸನ್ನು ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ಲೈನಿಂಗು ಕರೆಕ್ಟಾಗಿದೆ ಕಟ್ ಮಾಡಿರೋದು, ಲೈನಿಂಗ್ನ ಕಟ್ ಮಾಡಬಾರ್ದು, ಬ್ಲೌಸ್ ಪೀಸ್ನ ಮಾತ್ರ ಕಟ್ ಮಾಡಬೇಕು. ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋ ವಿಡಿಯೋ, ಬಿಗಿನರ್ಸ್ ಮಾತ್ರ ನೋಡಿ, ಎಕ್ಸ್ಪೀರಿಯನ್ಸ್ ಇರೋರು ಸ್ಕಿಪ್ ಮಾಡಿ ಪರವಾಗಿಲ್ಲ. ಎಕ್ಸ್ಪೀರಿಯನ್ಸ್ ಇರೋರು ಸ್ವಲ್ಪ ಸ್ಪೀಡಾಗೇ ಮಾಡ್ತಾರೆ, ಆದರೆ ಬಿಗಿನರ್ಸ್ ಆದರೆ ಸ್ವಲ್ಪ ಸ್ಲೋವಾಗೇ ಮಾಡಿ. ಎಕ್ಸ್ಟ್ರಾ ಪೀಸೆಲ್ಲ ಕಟ್ ಮಾಡಿದ್ದಾದಮೇಲೆ ನೋಡಿ, ಅದು ಪಾಯಿಂಟ್ ಇರುತ್ತಲ್ವ, ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇಲ್ದಿರ ಸ್ವಲ್ಪ ಟ್ರಿಮ್ ಮಾಡ್ತಾಯಿದ್ದೀನಿ. ಟ್ರಿಮ್ ಮಾಡಿದ್ದಾದಮೇಲೆ ನ್ಯಾಚ್ ಕೊಡ್ತಾಯಿದ್ದೀನಿ ನೋಡಿ. ಈ ನ್ಯಾಚ್ ಕೊಟ್ರೇ
ನಾವು ಟರ್ನ್ ಮಾಡಬೇಕಾದ್ರೆ ನೀಟಾಗಿ ಟರ್ನ್ ಆಗೋದು. ನ್ಯಾಚ್ ಕೊಡಲಿಲ್ಲ ಅಂದರೆ ಟರ್ನ್ ಆಗಲ್ಲ. ಎಲ್ಲ ಕಡೆನೂ ನ್ಯಾಚ್ ಕೊಡಬೇಕು. ಹಾಗೆಯೇ ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇತ್ತಲ್ವ, ಅದು ಕಟ್ ಮಾಡಿದ್ದು ಯಾಕೆ ಅಂದರೆ ಒಳಗಡೆ ಮಂದ ಇರುತ್ತೆ ಅಂದ್ಬಿಟ್ಟು ಕಟ್ ಮಾಡಿದ್ದು. ಈಗ ನಿಧಾನವಾಗಿ ಟರ್ನ್ ಮಾಡ್ಕೊಳ್ಬೇಕು. ಲೈನಿಂಗ್ನ ಟೈಟಾಗಿ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ನೀಟಾಗಿ ಶೇಪ್ ಕರೆಕ್ಟಾಗಿ ಬರುತ್ತೆ. ಇದು ಸ್ಕ್ರೂ ಡ್ರೈವರ್ ಇದ್ದರೆ ಸ್ಕ್ರೂ ಡ್ರೈವರ್ ಸಹಾಯದಿಂದನೂ ಸಹ ಮಾಡ್ಕೊಳ್ಬೋದು. ನಾನು ಬೆರಳಲ್ಲೇ ಮಾಡ್ತಾಯಿದ್ದೀನಿ. ಒಂದೊಂದೇ ಟ್ರಯಾಂಗಲ್ ಶೇಪ್ ಇರೋದನ್ನು ನೀಟಾಗಿ ಹೊರಗಡೆಗೆ ತೆಕ್ಕೊಳ್ಬೇಕು. ಇದು ಸಿಂಪಲ್ ಆಗಿ ಕಾಣಿಸಿದ್ರೂ ಸಹ ಟ್ರಯಾಂಗಲ್ ಶೇಪೇ ಅಲ್ವಾ ಅಂತ ಕಾಣಿಸಿದ್ರೂ ಸಹ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ರೀತಿ ಸ್ಟಿಚ್ ಮಾಡಬೇಕು ಅಂದರೆ. ನೋಡಿ, ಎಲ್ಲ ನೀಟಾಗಿ ಟರ್ನ್ ಮಾಡಿದ್ಮೇಲೆ ಈ ರೀತಿ ಕಾಣ್ತಿದೆ. ಇಲ್ಲಿ ಎಡ್ಜ್ಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಅದರಿಂದನೇ ಎಲ್ಲ ಬ್ಲೌಸ್ಗೂ ಒಂದೇ ರೇಟ್ ಇರೋದಿಲ್ಲ. ನೋಡಿ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅನ್ನೋ ಬ್ಲೌಸ್ಗೆ ಒಂದು 100 ರೂಪೀಸ್ ಎಕ್ಸ್ಟ್ರಾನೇ ಚಾರ್ಜ್ ಇರುತ್ತೆ. ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ಲೌಸ್ ರೇಟು. ಒಂದೊಂದು ಬ್ಲೌಸ್ ಡಿಸೈನು ಸಿಂಪಲ್ಲಾಗೆ ಕಾಣಿಸಿದ್ರೂ ಸಹ ಕೆಲಸ ಜಾಸ್ತಿ ಇರುತ್ತೆ, ಟೈಮ್ ಜಾಸ್ತಿ ತಗೊಂಡಿರುತ್ತೆ. ಹಾಗಾಗಿನೇ ಸ್ವಲ್ಪ ಬ್ಲೌಸ್ ಚಾರ್ಜಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಟೈಲರ್ಸು ಬ್ಲೌಸು ರೇಟು ಜಾಸ್ತಿ ಮಾಡಿದ್ದಾರೆ ಅಂದರೆ ಅದಕ್ಕೆ ತಕ್ಕಂತೆ ಕಷ್ಟ ಇರುತ್ತೆ ಅನ್ನೋದು ಕಸ್ಟಮರ್ಸು ಸಹ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನನ್ನ ಕಸ್ಟಮರ್ಸ್ ಎಲ್ಲರೂ 99% ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ನಾನು ಬ್ಲೌಸು ಚಾರ್ಜು ನಾರ್ಮಲ್ ರೇಟ್ಗಿಂತ ಒಂದು 100 ರೂಪೀಸ್ ಜಾಸ್ತಿ ಮಾಡಿದ್ದೀನಿ ಅಂದರೆ ಆ ಬ್ಲೌಸಲ್ಲಿ ನಾನು ಏನೋ ಚೇಂಜ್ ಮಾಡಿದ್ದೀನಿ, ಏನೋ ಕೆಲಸ ಜಾಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಹಾಗಾಗಿನೇ 99% ಯಾರೂ ಕೇಳೋದಿಲ್ಲ ಯಾಕೆ ಜಾಸ್ತಿ 100 ರೂಪಾಯಿ ಅಂತೇಳ್ಬಿಟ್ಟು. ಕೆಲವ್ರು ಕೇಳ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಆಗ ಹೇಳ್ತೀನಿ ನಾನು, ಇದು ನಾರ್ಮಲ್ ಬ್ಲೌಸ್ ಅಲ್ಲ, ಇದು ಚೇಂಜ್ ಮಾಡಿದ್ದೀನಿ ನೋಡಿ, ಅದಕ್ಕೋಸ್ಕರ ಈ ರೀತಿ ಒಂದು 100 ರೂಪೀಸು 50 ರೂಪೀಸ್ ಜಾಸ್ತಿ ಆಗಿದೆ ಅಂತೇಳ್ಬಿಟ್ಟು ಹೇಳ್ತೀನಿ. ಇದು ಎಡ್ಜ್ ಸ್ಟಿಚ್ಚು ಅಷ್ಟೇ ಈವನ್ನಾಗಿ ಹಾಕ್ಕೊಂಡು ಬರಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ರೀತಿ ಇಲ್ದಿರ ಈವನ್ನಾಗಿ ಹಾಕ್ಕೊಂಡು ಬರಬೇಕು. ಎಡ್ಜ್ ಸ್ಟಿಚ್ಚು ಹಾಕಿದ್ದು ಕಂಪ್ಲೀಟ್ ಆಯಿತು. ಎಡ್ಜ್ ಸ್ಟಿಚ್ಚು ಹಾಕಿದಾದ್ಮೇಲೆ ಈ ರೀತಿ ಕಾಣ್ತಿದೆ ನೋಡಿ, ಒಂದೇ ಈವನ್ನಾಗಿ ಕಾಣ್ತಿದೆ. ಬ್ಲೌಸ್ ಪೀಸು ಸ್ವಲ್ಪ ಶಾರ್ಟೇಜ್ ಇದೆ ಸೈಡಲ್ಲಿ, ಅದಕ್ಕೋಸ್ಕರ ಪ್ಯಾಚ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಪ್ಯಾಚ್ದು ಒಳಗಡೆ ಕಚ್ಚಾ ನಮಗೆ ಸೈಡ್ಸ್ಗೆ ಫೋಲ್ಡ್ ಆಗಬೇಕು, ಒಳಗಡೆಗೆ ಫೋಲ್ಡ್ ಆಗಬಾರ್ದು, ಸೆಂಟ್ರ್ ಕಡೆಗೆ. ಆ ರೀತಿ ನೋಡಿಕೊಂಡು ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೀಟಾಗಿ ಪ್ಯಾಚು ಕರೆಕ್ಟಾಗಿ ಸೈಡ್ಸಿಗೆ ಫೋಲ್ಡ್ ಆಗಿದೆಯಾ ಅಂತ ತಿಳ್ಕೊಂಡು ಮತ್ತೆ ಸ್ಟಿಚ್ ಹಾಕಬೇಕು. ಈಗ ಸುತ್ತಲೂ ಲೈನಿಂಗ್ ಹತ್ರ ಕರೆಕ್ಟಾಗಿ ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸನ್ನು ಟ್ರಿಮ್ ಮಾಡ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಸ್ಲೀವ್ ಆಗಿದ್ದರೆ ಇಷ್ಟೊತ್ತಿಗೆ 2 ಸ್ಲೀವ್ ರೆಡಿ ಆಗ್ತಿತ್ತು, ಸ್ಲೀವ್ಸ್ ಅಟ್ಯಾಚು ಸಹ ಮಾಡಿಬಿಡ್ಬೋದಾಗಿತ್ತು. ಈ ಕಸ್ಟಮರ್ದು 4 ಬ್ಲೌಸಸ್ ಇದೆ. 4 ಬ್ಲೌಸಸ್ಗೂ ಸ್ಲೀವ್ಸು ಡಿಸೈನು ಚೇಂಜ್ ಮಾಡಿದ್ದೀನಿ. ಹಾಗೆಯೇ ನೆಕ್ ಡಿಸೈನ್ ಎಲ್ಲ ಚೇಂಜ್ ಮಾಡಿ ಡಿಫ್ರೆಂಟ್ ಆಗಿಯೇ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಾಗಿದೆ. ಇದು 2ನೇ ಬ್ಲೌಸ್. ಇದು ಫಸ್ಟ್ ಬ್ಲೌಸು ಕಂಪ್ಲೀಟ್ ಆಗಿದೆ, ಇನ್ನೂ 2 ಬ್ಲೌಸು ಬ್ಯಾಲೆನ್ಸ್ ಇದೆ. ಇವರು ಸ್ವಲ್ಪ ಫ್ಯಾನ್ಸಿಯಾಗೆ ಕೇಳಿದ್ದಾರೆ, ಹಾಗಾಗಿ ಫ್ಯಾನ್ಸಿಯಾಗೆ ಸ್ಟಿಚ್ ಮಾಡಿಕೊಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಲೈನಿಂಗ್ ಸುತ್ತಲೂ ಸ್ಟಿಚ್ ಹಾಕಿದಾದ್ಮೇಲೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇರುತ್ತಲ್ವ ಅದೆಲ್ಲ ಕಟ್ ಮಾಡಿ ತೆಗೆದುಬಿಡೋಣ. ಇದು ಸ್ವಲ್ಪ ಬ್ಲೌಸ್ ಪೀಸು ಕಡಿಮೆ ಬಂದಿತ್ತು, ಚಿಕ್ಕದಾಗಿ ಬಂದಿತ್ತು. ಹಾಗಾಗಿನೇ ಸ್ಲೀವ್ಸ್ಗೆ 2 ಸ್ಲೀವ್ಸ್ಗೂ ಪ್ಯಾಚ್ ಕೊಡಬೇಕಾಗಿದೆ ಒಂದೊಂದು ಸೈಡಲ್ಲಿ. ಎಕ್ಸ್ಟ್ರಾ ಪೀಸೆಲ್ಲ ಟ್ರಿಮ್ ಮಾಡಿದ್ದಾದಮೇಲೆ ನೀಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೆಂಟ್ರಿಗೂ ಕರೆಕ್ಟಾಗಿ ಬಂದಿದೆಯಾ, ಎಂಬ್ರಾಯ್ಡ್ರಿ ಡಿಸೈನು ಕರೆಕ್ಟಾಗಿ ಸೆಂಟ್ರಿಗೆ ಬಂದಿದೆಯಾ ಅಂತಲೂ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆನೇ ಇದೆಲ್ಲ ನೀಟಾಗಿ ನೋಡ್ಕೊಳ್ಬೇಕು. ಕರೆಕ್ಟಾಗಿ ಬಂದಿದೆ ಅಂತ ನೋಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಈಗ ಅದೇ ರೀತಿಯೇ ಇನ್ನೊಂದು ಸ್ಲೀವ್ಸು ರೆಡಿ ಮಾಡ್ತಾಯಿದ್ದೀನಿ. ಇದು ನಾನು ಲೈನಿಂಗ್ ಅಟ್ಯಾಚ್ ಮಾಡೋದು ಆ ಸ್ಲೀವ್ಸಲ್ಲಿ
ಸ್ಕಿಪ್ ಮಾಡಿದ್ದೆ ಆ ಸ್ಲೀವಲ್ಲಿ. ಈ ಸ್ಲೀವಲ್ಲಿ ತೋರಿಸ್ತಿದ್ದೀನಿ ನೋಡಿ, ನಾನು ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಎರಡು ಸ್ಲೀವಲ್ಲೂ ತೋರಿಸಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ವಿಡಿಯೋಗೆ. ಸೆಂಟ್ರ್ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಲೈನಿಂಗ್ ನಾವು ಇಟ್ಕೊಳ್ಳೋವಾಗಲೇ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟಿಚ್ ಈವನ್ನಾಗಿ ಹಾಕ್ಕೊಂಡು ಬರಬೇಕು. ಒಂದು ದೊಡ್ಡದು, ಒಂದು ಹತ್ರ, ಒಂದು ದೂರ ಎಲ್ಲ ಹಾಕಬಾರ್ದು. ಅದರಿಂದನೇ ನಿಧಾನವಾಗಿ ಮಾಡಬೇಕು ಅಂತ ನಾನು ಹೇಳಿದ್ದು. ಸ್ಪೀಡಾಗಿ ಹಾಕುವಾಗ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿನೇ ಸ್ವಲ್ಪ ನಿಧಾನವಾಗಿ ಗ್ಯಾಪ್ ಒಂದೇ ರೀತಿ ಮೇಂಟೈನ್ ಮಾಡ್ಕೋತಾ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಇವ್ರದ್ದು ಇನ್ನೂ 2 ಬ್ಲೌಸಸ್ಗೆಲ್ಲ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಸ್ಲೀವ್ಗೂ ಸಹ ಸೈಡಲ್ಲಿ ಪ್ಯಾಚ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಕಡಿಮೆ ಇತ್ತು ಕ್ಲಾತು, ಮೇನ್ ಕ್ಲಾತು, ಅದಕ್ಕೋಸ್ಕರ ಪ್ಯಾಚ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಕಚ್ಚಾ ನಮಗೆ ಸೈಡ್ಗೆ ಫೋಲ್ಡ್ ಆಗ್ತಾ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು ಒಂದ್ಸಲ. ನೀಟಾಗಿ ಉಗುರಿಂದ ಗೀಚ್ಕೊಂಡು ಅಟ್ಯಾಚ್ ಮಾಡಬೇಕು. ಅದು ಫೋಲ್ಡಿಂಗ್ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ ಸ್ಲೀವು. ಇದು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಹಾಕೊಳ್ಳೋಕ್ಕೂ ಮುಂಚೆನೇ ಉಲ್ಟಾ ಸೀದಾ ಕರೆಕ್ಟಾಗಿ ನೋಡಿ ಹಾಕ್ಕೊಂಡಿರಬೇಕು. ಬ್ಲೌಸ್ ಪೀಸು ಕರೆಕ್ಟಾಗಿ ಉಲ್ಟಾ ಸೀದಾ ಕರೆಕ್ಟಾಗಿ ನೋಡಿಕೊಂಡು, ಎಂಬ್ರಾಯ್ಡ್ರಿ ಉಲ್ಟಾ ಸೀದಾ ಇದ್ದರೆ ಆಮೇಲೆ ಉಲ್ಟಾ ಆದರೆ ರಾಂಗ್ ಆಗಿಬಿಡುತ್ತೆ. ಅದರಿಂದ ಕರೆಕ್ಟಾಗಿ ಟಾಪಿಗೆ ಬರುತ್ತಾ ನಾವು ಟರ್ನ್ ಮಾಡಿದ್ಮೇಲೆ ಅಂತ ಚೆಕ್ ಮಾಡಿಕೊಂಡೇ ಹಾಕ್ಕೊಂಡಿರಬೇಕಾಗುತ್ತೆ. ಲೈನಿಂಗ್ ಅಟ್ಯಾಚಿಗೆ ಸ್ಟಿಚ್ ಹಾಕಿದಾದಮೇಲೆ ಎಕ್ಸ್ಟ್ರಾ ಇರೋಂಥ ಬ್ಲೌಸ್ ಪೀಸ್ ಎಲ್ಲ ನೀಟಾಗಿ ಟ್ರಿಮ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ತೋರಿಸ್ತಿದ್ದೀನಿ, ಬಿಗಿನರ್ಸ್ಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಈಗೆಲ್ಲ ನೀಟಾಗಿ ನ್ಯಾಚ್ ಕೊಡಬೇಕು. ಸ್ವಲ್ಪ ಅಲ್ಲಿ ಎಡ್ಜಸ್ಸಲ್ಲಿ ಕ್ಲಾತ್ ಕಟ್ ಮಾಡಿ ನ್ಯಾಚ್ ಕೊಡಬೇಕು. ನಾನು ಫಸ್ಟೇ ನ್ಯಾಚ್ ಕೊಡ್ತಿದ್ದೀನಿ. ಈಗ ಕಟ್ ಮಾಡ್ತಿದ್ದೀನಿ ನೋಡಿ. ಸ್ವಲ್ಪ ಅದು ಕಟ್ ಮಾಡಲಿಲ್ಲ ಅಂದರೆ ಒಳಗಡೆ ಕ್ಲಾತ್ ಮಂದವಾಗಿರುತ್ತೆ, ಅದಕ್ಕೋಸ್ಕರ ಚೂರು ಕಟ್ ಮಾಡಬೇಕು. ಸ್ಟಿಚ್ ಹತ್ರ ಕಟ್ ಮಾಡಬಾರ್ದು, ಎಂಡಿಂಗ್ ತನಕ ಹೋಗಬಾರ್ದು. ಎಂಡಿಂಗ್ ತನಕ ಹೋದರೆ ಓಪನ್ ಆಗಿಬಿಡುತ್ತೆ ಟರ್ನ್ ಮಾಡಿದಾಗ. ಅದನ್ನು ನೋಡಿಕೊಂಡು ಸ್ಟಿಚ್ಚನ್ನ ಕಟ್ ಮಾಡ್ದಿರ ನಿಧಾನವಾಗಿ ಮಾಡಬೇಕಾಗುತ್ತೆ. ನ್ಯಾಚು ಅಷ್ಟೇ ಎಲ್ಲ ಕಡೆಯೂ ಕೊಡಬೇಕು. ಒಂದು ಹತ್ರ ಕೊಡಲಿಲ್ಲ ಅಂದ್ರೂ ಅದು ಟರ್ನ್ ಆಗಲ್ಲ ನೀಟಾಗಿ. ಎಲ್ಲ ಕಡೆ ನ್ಯಾಚ್ ಕೊಟ್ಟಿದ್ದಾದಮೇಲೆ ಲೈನಿಂಗ್ನ ಟೈಟಾಗಿ ಇಟ್ಕೊಂಡು ನೋಡಿ, ಬೆರಳಿಂದ ಪ್ರೆಸ್ ಮಾಡ್ತಾ ಎಳ್ಕೊಂಡ್ರೆ ನೀಟಾಗಿ ಟ್ರಯಾಂಗಲ್ ಶೇಪ್ ಎಲ್ಲ ನೀಟಾಗಿ ಹೊರಗಡೆಗೆ ಬರುತ್ತೆ. ಬಿಗಿನರ್ಸು ಈ ವಿಡಿಯೋ ನೋಡ್ತಾ ಇದ್ದರೆ ಸ್ಕಿಪ್ ಮಾಡದೆ ನೋಡಿ, ಆಗಲೇ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ನೀಟಾಗಿ ಬೆರಳಿಂದ ಟೈಟಾಗಿ ಎಳ್ಕೊಳ್ತಾ ಹೋದರೆ ಟ್ರಯಾಂಗಲ್ ಶೇಪ್ ಇರೋದೆಲ್ಲ ಹೊರಗಡೆಗೆ ಬರುತ್ತೆ. ಇದೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಟರ್ನ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣ್ತಿದೆ. ಈ ರೀತಿ ಸ್ಲೀವ್ಸ್ ಡಿಸೈನು ಸ್ಟಿಚ್ ಮಾಡಬೇಕು ಅಂದರೆ ಫ್ಯೂಸಿಂಗ್ ಸಹ ಯೂಸ್ ಮಾಡ್ಬೋದು. ತೋರಿಸ್ತಿದ್ದೀನಿ ನೋಡಿ, ಫ್ಯೂಸಿಂಗ್ ಪೇಪರ್ ಯೂಸ್ ಮಾಡಿನೂ ಮಾಡ್ಬೋದು. ಈ ಬ್ಲೌಸ್ಗೆ ಫ್ಯೂಸಿಂಗ್ ಪೇಪರ್ ನಾನು ಯೂಸ್ ಮಾಡಿಲ್ಲ. ಯಾಕೆ ಅಂದರೆ ಬ್ಲೌಸ್ ಪೀಸು ತುಂಬ ತೆಳುವಾಗಿದೆ. ಒಳಗಡೆ ಪೇಪರು ವೈಟ್ ಕಲರ್ ಇಟ್ಟರೆ ಬ್ಲೌಸ್ ಪೀಸ್ ಮೇಲೆ ವೈಟ್ ಕಲರ್ ಹಾಗೆ ಕಾಣ್ತಿದೆ ನೋಡಿ. ತೋರಿಸ್ತಿದ್ದೀನಿ, ತುಂಬ ತೆಳುವಾಗಿರೋದ್ರಿಂದ ವೈಟ್ ಕಲರ್ ಹಾಗೆ ಕಾಣ್ತಿದೆ, ಅದಕ್ಕೋಸ್ಕರ ನಾನು ಫ್ಯೂಸಿಂಗ್ ಪೇಪರ್ ಯೂಸ್ ಮಾಡಿಲ್ಲ. ಇನ್ನು ಲೈನಿಂಗಿಗೆ ಫ್ಯೂಸಿಂಗ್ ಪೇಪರ್ ಕಟ್ ಮಾಡಿಕೊಂಡು ಮಾಡಿದ್ರೂ ಮಾಡ್ಬೋದು, ಆದರೆ ಅದು ಇನ್ನೂ ಟೈಮ್ ಜಾಸ್ತಿ ತಗೊಳ್ಳುತ್ತೆ, ಡಬಲ್ ಕೆಲಸ ಆಗುತ್ತೆ ಅದು. ಅದರಿಂದ ನಾನು ಫ್ಯೂಸಿಂಗ್ ಪೇಪರ್ ಹಾಕಿಲ್ಲ. ಈಗ ಟರ್ನ್ ಮಾಡಿದ್ದಾದಮೇಲೆ ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಎಡ್ಜ್ ಸ್ಟಿಚ್ಚು ಅಷ್ಟೇ ಕರೆಕ್ಟಾಗಿ ನಮಗೆ ಟ್ರಯಾಂಗಲ್ ಶೇಪು ಪಾಯಿಂಟ್ ಇರುತ್ತಲ್ವ ಅಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಕೊಳ್ಬೇಕು. ಮತ್ತು ಉಲ್ಟಾ ವಿ ಥರ ಇರುತ್ತಲ್ವ, ವಿ ಶೇಪ್ ಎಲ್ಲಿ ಬಂದಿದೆ ಅಲ್ಲಿ ಕರೆಕ್ಟಾಗಿ ಪಾಯಿಂಟ್ನ ನಿಲ್ಲಿಸ್ಕೊಂಡೆ ಎಡ್ಜ್ ಸ್ಟಿಚ್ಚನ್ನು ಮಾಡಿದ್ರೆ ನೀಟಾಗಿ ಕಾಣುತ್ತೆ. ನಾವು ಸ್ಟಿಚ್ ಮಾಡೋ ಬ್ಲೌಸು ನೀಟಾಗಿ ಸ್ಟಿಚಿಂಗ್ ಎಲ್ಲ ಮಾಡಿದರೆ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಅನ್ನೋದು ಬ್ಲೌಸ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಇವರು ಎಕ್ಸ್ಪೀರಿಯೆನ್ಸ್ ಹ್ಯಾಂಡ ಅಥವಾ ಬಿಗಿನರ್ಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ ರೀತಿ ಇರುತ್ತೆ ಬ್ಲೌಸು. ಸ್ಟಿಚಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಇಲ್ವಾ
ನಾವು ಈಗ ಕಲಿತಾ ಇದ್ದೀವ ಅನ್ನೋದು ಬ್ಲೌಸು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ನಾವು ಸ್ಟಿಚ್ಚು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಎಕ್ಸ್ಪೀರಿಯೆನ್ಸು ಗೊತ್ತಾಗುತ್ತೆ. ವಿಡಿಯೋ ನೋಡ್ತಾ ಇರುವಾಗ ನಿಮಗೆ ಯಾವ ಮೂಮೆಂಟಲ್ಲಿ ಲೈಕ್ ಕೊಡಬೇಕು ಅನಿಸಿದ್ರೆ ವಿಡಿಯೋಗೆ ಆ ಟೈಮಲ್ಲಿ ಲೈಕ್ ಕೊಡಿ. ನೋಡಿ, ಎಡ್ಜ್ ಸ್ಟಿಚ್ಚು ಹಾಕಿದ್ದು ಕಂಪ್ಲೀಟ್ ಆಯಿತು. ಈ ಸ್ಲೀವ್ಗೂ ಅಷ್ಟೇ ಸೈಡಲ್ಲಿ ಬ್ಲೌಸ್ ಪೀಸು ಕಡಿಮೆ ಇದೆ, ಹಾಗಾಗಿನೇ ಸ್ವಲ್ಪ ಪ್ಯಾಚ್ ಪೀಸ್ ಕೊಡಬೇಕು. ಪ್ಯಾಚ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿ ಹೊಸ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ನಿಮಗೆ ಲೈಕ್ ಕೊಡಬೇಕನ್ಸಿದ್ರೆ ಮಾತ್ರನೇ ಕೊಡಿ, ಪರವಾಗಿಲ್ಲ. ಸ್ಲೀವ್ಸ್ಗೆ ಯಾವಾಗಲೇ ಪ್ಯಾಚ್ ಕೊಟ್ಟರು ನಾವು ಕಚ್ಚಾ ಸೈಡ್ಗೆ ಫೋಲ್ಡ್ ಆಗೋ ರೀತಿ ಒಳಗಡೆಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಅದು ನೋಡಿಕೊಂಡು ನೀಟಾಗೆ ಲೈನಿಂಗ್ ಮೇಲೆ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇದು ಬ್ಲೌಸ್ ಪೀಸು ತುಂಬ ತೆಳುವಾಗಿದೆ. ತೆಳುವಾಗಿರೋದ್ರಿಂದ ನಿಧಾನವಾಗಿ ನೋಡಿಕೊಂಡೇ ನಾವು ಲೈನಿಂಗ್ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಿಧಾನವಾಗಿ ಬಾಟಮ್ ಸೈಡಿಂದ ಬ್ಲೌಸ್ ಪೀಸನ್ನು ಟೈಟಾಗಿ ಎಳೆದಿಟ್ಕೊಂಡು ನೋಡಿಕೊಂಡೇ ಸ್ಟಿಚ್ ಹಾಕಬೇಕು. ಇಲ್ಲಾಂದರೆ ಬಾಟಮಲ್ಲಿ ಬ್ಲೌಸ್ ಪೀಸು ಫೋಲ್ಡ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೂರಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಟೈಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಸ್ಟಿಚ್ಚಲ್ಲಿ ಹಾಕಿದಾದ್ಮೇಲೆ ನಾವು ಟರ್ನ್ ಮಾಡಿ ಉಲ್ಟಾ ಮಾಡಿ ನೋಡಿದಾಗ ಮೇಲೆ ಎಲ್ಲ ಫೋಲ್ಡಿಂಗ್ ಥರ ಕಾಣುತ್ತೆ. ಅದರಿಂದ ಆ ಥರ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಲೀವ್ಸು ಸೆಟ್ ಮಾಡುವಾಗಲೂ ಅಷ್ಟೇ ಬ್ಲೌಸು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ನೀಟಾಗಿ ನಿಧಾನವಾಗಿ ಬ್ಲೌಸು ಬಾಟಮಲ್ಲಿ ಎಲ್ಲೂ ಫೋಲ್ಡಿಂಗ್ ಬರದೇ ಇರೋ ರೀತಿ ಎಳ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ಟಿಚ್ ಹಾಕಿದಾದ್ಮೇಲೆ ನೀಟಾಗಿ ಎಕ್ಸ್ಟ್ರಾ ಇರುವಂಥ ಪೀಸೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಪೀಸೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಸ್ಲೀವ್ಸು ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸ್ಲೀವ್ಸು ಅಟ್ಯಾಚ್ ಮಾಡ್ತೀವಲ್ವ ಲೈನಿಂಗ್ಗೆ, ಆಗ್ಲಿಂದನೂ ಕರೆಕ್ಟಾಗಿ ಸೆಂಟ್ರ್ ಇದೆಯಾ, ಕರೆಕ್ಟಾಗಿ ಬರ್ತಿದೆಯಾ ಅನ್ನೋದು ಮೈಂಡಲ್ಲಿ ಇಟ್ಕೊಂಡೇ ನಾವು ಅಟ್ಯಾಚ್ ಮಾಡ್ತಾ ಇರಬೇಕು. ಫೋಲ್ಡಿಂಗ್ ಬರದೆ ಲೈನಿಂಗ್ ಎಲ್ಲ ನೀಟಾಗಿ ಬಂದಿರಬೇಕು. ಇಲ್ಲೂ ಅಷ್ಟೇ ಎಂಬ್ರಾಯ್ಡ್ರಿ ಟಾಪಲ್ಲಿ ಸೆಂಟ್ರ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ನಾನು ಲೇಸ್ ತೋರಿಸ್ತಿದ್ದೀನಿ. ಲೇಸ್ ಕೊಡಬೇಕು ಅನಿಸಿದ್ರೆ ನೋಡಿ ಈ ರೀತಿ ಕೊಟ್ಕೊಳ್ಬೋದು ಅಂತ ತೋರಿಸ್ತಿದ್ದೀನಿ. ನಾನು ಈ ಸ್ಲೀವ್ಗೆ ಕೊಡ್ತಾ ಇಲ್ಲ. ಈ ರೀತಿ ಫೋಲ್ಡಿಂಗ್ ಮಾಡ್ಕೋತಾ ಕಾರ್ನರಲ್ಲಿ ಲೇಸ್ ಕೊಡ್ತಾ ಹೋಗ್ಬೋದು. ಈ ರೀತಿ ಕಾಣುತ್ತೆ, ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಬರುತ್ತೆ, ಕೊಡ್ಬೋದು. ಬ್ಲೌಸ್ ಪೀಸಲ್ಲಿ ಸಿಲ್ವರ್ ಕಲರ್ ಇದೆ, ಅದು ಬೇಕಾದ್ರೆ ಸಿಲ್ವರ್ ಕಲರ್ ಲೇಸ್ ಬೇಕಾದ್ರೂ ಕೊಟ್ಕೊಳ್ಬೋದು. ಚಿಕ್ಕ ಲೇಸೇ ತೊಗೊಳ್ಬೇಕು. ಈ ರೀತಿ ಚಿಕ್ಕದಾಗಿರುವಂಥ ಲೇಸ್ ತೊಗೊಳ್ಬೇಕು. ಅಗಲ ಲೇಸ್ ತಗೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ. ನೋಡಿ, 2 ಸ್ಲೀವ್ಸು ರೆಡಿ ಆಯಿತು. ಇನ್ನು ಈ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣ್ತಿದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಸಿಲ್ವರ್ ಕಲರು ಬಟನ್ನು ಕೊಟ್ಟಿದ್ದೀನಿ. ಬ್ಲೌಸ್ ಪೀಸಲ್ಲಿ ಸಿಲ್ವರ್ ಕಲರ್ ಡಿಸೈನ್ ಇರೋದ್ರಿಂದ ಬೋಟ್ ನೆಕ್ ಹತ್ರ ಮೇಲ್ಗಡೆ ಬಟನ್ ಕೊಟ್ಟಿದ್ದೀನಿ. ಇಲ್ಲಿ ಬರ್ಡ್ಸ್ ಇದೆ ನೋಡಿ, ಅದು ಮಧ್ಯದಲ್ಲಿ ಇದೆ. ಬಟನ್ನು ಚಿಕ್ಕದಾಗಿ ಇರೋದೊಂದು ಬಟನ್ ಕೊಟ್ಟಿದ್ದೀನಿ. ಈ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಬಟನ್ ಕೊಟ್ಟಿದ್ದೀನಿ. ಇಲ್ಲಿ ಬರ್ಡ್ಸ್ ಎಂಬ್ರಾಯ್ಡ್ರಿ ಸೇಮ್ ಬ್ಲೌಸ್ ಪೀಸ್ ಕಲರೇ ಇರೋದ್ರಿಂದ ಕಾಣ್ತಿಲ್ಲ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.